ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಹಸ್ಬೆಂಡ್ ಹಾಗೆ ಪೂಜೆ ಮಾಡ್ತಾಯಿದ್ರು. ಸೊ ಬೆಳಗ್ಗೆನೇ ನಾನು ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಅಡುಗೆ ರೂಮ್ಗೆ ಬಂದು ನೋಡಿದಾಗ ನಿನ್ನೆ ತಂದಿರುವಂತಹ ಪಪ್ಪಾಯ, ಆಮೇಲೆ ಸ್ವಲ್ಪ ಮಾವಿನ ಹಣ್ಣು, ತರಕಾರಿ ಎಲ್ಲ ಹಾಗೇ ಇಟ್ಟಿದ್ದೆ. ರಾತ್ರಿ ನಾನು ಕ್ಲೀನ್ ಮಾಡಿ ಎತ್ತಿಡೋದಕ್ಕೆ ಹೋಗಿರಲಿಲ್ಲ. ಹಾಗೆ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟು ಹಾಗೆ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಇವತ್ತು ಎದ್ದು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಎಲ್ಲವನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನಮಗೆ ಅಂದರೆ ಮನೆಯಲ್ಲಿ ಜ್ವರ ಬಂದಿತ್ತು, ನನ್ನ ಹಸ್ಬೆಂಡ್ಗೆ ಹಾಗೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಜ್ವರ ಬಂದಿತ್ತು. ಸೊ ಹಾಗಾಗಿ ಡಾಕ್ಟ್ರು ಹೇಳ್ತಾಯಿದ್ರು ಪ್ಲೇಟ್ಲೆಟ್ಸ್ ಡೌನ್ ಆಗುತ್ತೆ ಈ ವರ್ಷದ ಜ್ವರದಲ್ಲಿ ಜಾಸ್ತಿ ಜನರಿಗೆ. ಸೊ ಹಾಗಾಗಿ ಪಪ್ಪಾಯ ತಿನ್ನಿ, ಕಿವಿ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೈಟ್ ಬರಬೇಕಿದ್ರೆ 2 ದೊಡ್ಡ ದೊಡ್ಡ ಪಪ್ಪಾಯ ಹಣ್ಣು ತಂದಿದ್ದರು. ತುಂಬಾ ಸ್ವೀಟಾಗಿತ್ತು ಪಪ್ಪಾಯ ಮಾತ್ರ. ಒಂದೊಂದು ಸಲ ತಂದದ್ದು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಇದು ಚೆನ್ನಾಗಿ ಬೆಳೆದಿತ್ತ, ಹಾಗಾಗಿ ಚೆನ್ನಾಗಿ ಸ್ವೀಟ್ ಕೂಡ ಇತ್ತು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ರೊಟ್ಟಿ ಹಾಗೆ ಬೂತಾಯಿ ಸಾರು ಮಾಡ್ಕೊಂಡಿದ್ದೆ. ಬೂತಾಯಿ ಸಾರು ನಿನ್ನೆ ಸಂಜೆ ಟೈಮಲ್ಲಿ ಮಾಡಿರುವಂಥದ್ದು. ಬೆಳಗ್ಗೆಗೆ ಈ ಥರ ರೊಟ್ಟಿ ಎಲ್ಲ ಮಾಡಿದರೆ ಅದರ ಜೊತೆಗೆ ತಿನ್ನೋದಕ್ಕಾಗತ್ತೆ. ಹಸ್ಬೆಂಡ್ ತಿನ್ನಲ್ಲ ಬೆಳಿಗ್ಗೆ, ಅಂದರೆ ಅವರು ವರ್ಕ್ಶಾಪ್ಗೆ ಹೋಗಿಬಿಟ್ಟು ಅಲ್ಲಿ ದೇವರಿಗೆ ದೀಪ ಎಲ್ಲ ಹಚ್ಚೋದಕ್ಕೆ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ತಿನ್ನಲ್ಲ. ಅವರಿಗೋಸ್ಕರ ಚಟ್ನಿ ಮಾಡ್ತೀನಿ. ಇವತ್ತು May 29 ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್. ಇವತ್ತು ನಮ್ಮ ಕಡೆ ಎಲ್ಲ ಇವತ್ತೇ ಸ್ಟಾರ್ಟ್. ಇವತ್ತು ಬೆಳಗ್ಗಿನಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಪಾಪ ಈ ಮಕ್ಕಳು ಫಸ್ಟ್ ಡೇನೇ ಮಕ್ಕಳು ಒಂದು ಒಳ್ಳೆ ಮೂಡಿಂದ ಹೋಗೋ ಹಾಗಿಲ್ಲ, ಆ ಥರ ಇದೆ ಮಳೆ. ಬೆಳಿಗ್ಗೆನೇ ಜೋರಾಗಿ ಸ್ಟಾರ್ಟ್ ಆಗಿದೆ. ಆಜಿಗೆ ಮಾತ್ರ ಜ್ವರ ಇನ್ನೇ ಸ್ಟಾರ್ಟ್ ಆಗಿದೆ. ಜ್ವರ ಅವಳಿಗೆ ಬಿಡ್ತಾ ಇಲ್ಲ. ರಾತ್ರಿ 1 ಗಂಟೆ ತನಕ ಜೋರು ಜ್ವರ ಬರ್ತಾಯಿತ್ತು. ಮತ್ತು ಟ್ಯಾಬ್ಲೆಟ್ ಚೇಂಜ್ ಮಾಡಿಕೊಟ್ಟೆ ನಾನು, ಸ್ವಲ್ಪ ಕಡಿಮೆ ಆಗಿದೆ ಇವಾಗ, ಪರವಾಗಿಲ್ಲ. ಆದರೆ ತುಂಬಾ ವೀಕ್ ಆಗಿದ್ದಾಳೆ, ಸುಸ್ತಿದೆ. ಹಾಗಾಗಿ ಫಸ್ಟ್ ಡೇನೇ ಇವತ್ತು ಅವಳದ್ದು ಸ್ಕೂಲಿಗೆ ರಜೆ. ಏನು ಮಾಡೋಣ ಅಲ್ವಾ, ತುಂಬ ಮಕ್ಕಳಿಗೆ ಇದೇ ಥರ ಆಗಿದೆ ಇವತ್ತು. ಇನ್ನು ಡಾಕ್ಟ್ರು ಕೂಡ ಹೇಳ್ತಾಯಿದ್ರು ಎಲ್ಲ ಮಕ್ಕಳು ಹುಷಾರಿಲ್ಲದೆ ಇದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಟೀ ಮಾಡ್ತಾಯಿದ್ದೀನಿ, ಹಾಗೆ ರೊಟ್ಟಿ ಆಗ್ತಾಯಿದೆ. ಈ ಮಳೆನೇ ನೋಡ್ತಾ ಇದ್ದರೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸೇ ಬರ್ತಾಯಿಲ್ಲ ಸ್ನೇಹಿತರೆ. ಅಷ್ಟೊಂದು ಒಂಥರ ಬೆಳಗ್ಗೆ ಎತ್ಕೊಂಡು ಈ ಥರ ಒಂಥರ ಜಿಟಿ ಮಳೆ ಬರ್ತಾ ಇದೆ, ಮೂಡೇ ಆಗುತ್ತೆ. ಸೊ ಬೇಗ ತಿಂಡಿ ತಿಂದು ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ ಕಿಚನ್ ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ನಂದು ಕೂಡ ಅಷ್ಟೇ ರೂಟೀನ್ ಚೇಂಜ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಕೆಲಸಗಳನ್ನು ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನು ಮಾಡಬೇಕಿದ್ರೆ ಕಿಚನಲ್ಲೇ ಕೆಲಸ ಇರುತ್ತಲ್ವ, ಆ ಟೈಮಲ್ಲಿ ಕಿಚನ್ ಕೂಡ ಅಷ್ಟೇ ನೀಟಾಗಿರಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ನನಗೆ ಈ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಒಂದು ಸಲ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಸ್ಟ್ಯಾಂಡ್ ಇರುತ್ತಲ್ವ, ಆಯಿಲೆಲ್ಲ ಇಟ್ಟಿರ್ತೀವಿ ಸ್ಟ್ಯಾಂಡ್ ನೋಡಿ, ಇದರ ಮೇಲ್ಗಡೆ ಈ ಥರ ಸಾರಿ ಬಾಕ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ಕಟ್ ಮಾಡಿಬಿಟ್ಟು ಇಡ್ತೀನಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಈ ಆಯಿಲ್ ಲೀಕ್ ಆಗುತ್ತಲ್ವ, ಆ ಟೈಮಲ್ಲಿ ಆ ಸ್ಟ್ಯಾಂಡಿಗೆ ಹಿಡಿಸಲ್ಲ. ಸ್ಟ್ಯಾಂಡಿಗೆ ಒಂದು ವೇಳೆ ಹಿಡಿಸಿದ್ರು ಕೂಡ ಅಲ್ಲೇ ತುಕ್ಕು ಹಿಡಿಯುತ್ತೆ, ಹಾಳಾಗುತ್ತೆ ಅದು. ಸೊ ಈ ಥರ ಮಾಡಿದರೆ ಏನು ಹಾಳಾಗಲ್ಲ, ತುಂಬ ನೀಟಾಗಿ ಕ್ಲೀನಾಗಿರುತ್ತೆ. ನಾವು ಬೇಕಿದ್ರೆ ಅದನ್ನು ಚೇಂಜ್ ಮಾಡಿದ್ರಾಯಿತು. ಕಿಚನ್ ನೋಡ್ತಾ ಇರ್ಬೋದು, ಕೆಳಗಡೆ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಇನ್ನೂ ಕೂಡ ಮೆಸ್ಸಿಯಾಗಿದೆ. ಒಂದೊಂದೇ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದೊಂದು ನಾನು ಮೀಶೋದಿಂದ ತರಿಸಿರುವಂಥದ್ದು ಸ್ಟಿಕ್ಕರ್ ಟೈಪ್ ಬರುತ್ತೆ. ಗೋಡೆ ಎಲ್ಲ ಗಲೀಜಾಗಿದ್ದರೆ ಅಲ್ಲಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದೆ. ಒಂದು ಕಡೆಗೆ ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೆಲ್ಲೂ ಹಾಕಿರಲಿಲ್ಲ. ನಾನು ಸ್ವಲ್ಪ ಡಾರ್ಕ್ ಕಲರ್ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಹಾಕಿರಲಿಲ್ಲ. ಸೊ ಇವಾಗ ಈ ಒಂದು ಶೆಲ್ಫ್ ಏನಿದೆ ನೋಡಿ, ಇದರ ಕೆಳಗಡೆ ಭಾಗ ಪೇಂಟ್ ಮಾಡಿರ್ತಾರಲ್ವ, ಅಲ್ಲಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಲೀಜು ಅಂತ ಕಾಣಿಸ್ತಾ ಇತ್ತು, ಅಲ್ಲಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಬಾಕ್ಸ್ ಹಾಗೆ ಮೆಣಸು ಎಲ್ಲ ಹಾಕಿಡುವಂತಹ ಡಬ್ಬಗಳನ್ನೆಲ್ಲ ಎತ್ತಿಡ್ತೀನಿ ಒಂದು ಪ್ಲೇಸಲ್ಲಿ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಗೋಡೆಗೆ ಎಲ್ಲ ಇದನ್ನು ಹಾಕ್ಬೋದು, ಟೈಲ್ಸ್ ಥರ ಕಾಣುತ್ತೆ. ವಾಷೇಬಲ್ ಕೂಡ, ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೋದು ಒದ್ದೆ ಬಟ್ಟೆನಲ್ಲಿ, ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ಸೊ ಈ ಥರ ಅಂಟಿಸಿ ಈ ಬಾಕ್ಸ್ಗಳನ್ನು ಇವಾಗ ಇಲ್ಲಿ ಎತ್ತಿಟ್ಟಿದ್ದೀನಿ. ಎಲ್ಲ ಕೆಲಸ ಮುಗ್ದಾದ ನಂತರ 1 ಗಂಟೆ ಆಗಿದೆ ಸ್ನೇಹಿತರೆ. ಮಧ್ಯಾಹ್ನ 1 ಗಂಟೆ ತನಕ, 9 ಗಂಟೆಗೆ ಶುರು ಮಾಡ್ಕೊಂಡಿದ್ದೆ. 1 ಗಂಟೆ ತನಕ ಕೆಲಸ ಅಂದರೆ ಕಿಚನ್ ಕ್ಲೀನಿಂಗ್ ಕೆಲಸನೇ ಇತ್ತು. ಸೊ ಎಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ತಲೆಯೆಲ್ಲ ಬಾಚಿ ಹಾಗೆ ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ.
ಹಾಗೆ ನಮ್ಮ ಮನೆ ಕೆಳಗಡೆ ಒಂದು ಕಾಟು ಮಾವಿನ ಹಣ್ಣಿನ ಮರ ಇದೆ. ನಿನ್ನೆ ಜೋರು ಮಳೆ ಇತ್ತಾ, ಸೊ ಇವತ್ತೆಲ್ಲ ಮಾವಿನ ಹಣ್ಣು ಉದುರಿರೋದ್ರಿಂದ ಅದನ್ನು ತಂದಿದ್ದೀನಿ. ಬೆಳಿಗ್ಗೆ ಎದ್ಬಿಟ್ಟು ಹಾಗೆ ತೊಗೊಂಬಂದುಬಿಟ್ಟು ಸಾರು ಮಾಡೋಣ ಅಂತ ಇವಾಗ ಡಿಸೈಡ್ ಮಾಡಿ ಸಾರು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಎಗ್ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು. ಕಾಟು ಮಾವಿನ ಹಣ್ಣಿಗೆ ಒಣಮೀನು ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ರು, ನಮ್ಮ ಅಮ್ಮ ಮಾಡ್ತಾಯಿದ್ರು. ಸೊ ಅದನ್ನು ನಾನು ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ವರ್ಷನೇ ಆಯಿತು ನಾನು ಈ ಥರ ಕಾಟು ಮಾವಿನ ಹಣ್ಣಿಗೆ ಒಣಮೀನು ಹಾಕಿ ಸಾರು ಮಾಡಿದೆ, ತುಂಬ ವರ್ಷ ಆಯಿತು. ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನಡೆಯುತ್ತೆ. ಜಾಸ್ತಿ ಸಿಹಿ ಇದ್ದರೆ ಒಣಮೀನು ಹಾಕಿದರೆ ಒಂಥರ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹುಳಿ ಅಂಶ ಇರುವಂತಹ ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಮಾಡ್ಬೋದು. ಸ್ವಲ್ಪ ತೆಂಗಿನ ತುರಿ, ಒಂದು 4ರಿಂದ 5 ಬ್ಯಾಡಗಿ ಮೆಣಸು, ಆಮೇಲೆ ಒಂದು 2 ಎಸ್ಲು ಬೆಳ್ಳುಳ್ಳಿ, ಈ ಥರ ಮಾಮೂಲಿಯಾಗಿ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಮಸಾಲೆ ರುಬ್ಬಿಟ್ಟು ಸಾರು ಮಾಡುವಂಥದ್ದು. ಮೊದಲಿಗೆ ಕಾಟು ಮಾವಿನ ಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದು ಅದರದ್ದು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಗೆ ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ಏನು ಬೇಡ ಇದಕ್ಕೆ, ಬೇಗನೆ ಬೇಯುತ್ತೆ. ಸೊ ಹಾಗಾಗಿ ಅದನ್ನು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮಾಧವಿ ಇಲ್ಲಿ ಎಗ್ಗಿದ್ದು ಸಿಪ್ಪೆ ತೆಗಿತಾ ಇದ್ದಾಳೆ. ಮನೇಲಿದ್ದರೆ ಏನಾದರೂ ಈ ಥರ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಸ್ವಲ್ಪ ಮಾವಿನ ಹಣ್ಣು ಬೆಂದ ನಂತರ ಇದಕ್ಕೆ ಇವಾಗ ರುಬ್ಬಿಟ್ಟಂತಹ ಮಸಾಲೆನ ಹಾಕಿಬಿಟ್ಟು ಕ್ಲೀನ್ ಮಾಡಿಟ್ಟಿರುವಂತಹ ಒಣ ಮೀನನ್ನು ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಸಾರಿದು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡ್ಕೊಂಡಿದ್ದೆ ಕಿಚನ್ ಕ್ಲೀನಿಂಗ್ಗೆ. 1 ಗಂಟೆ ಆಗಿದೆ. 1 ಗಂಟೆ ತನಕ ಬರೀ ಕಿಚನ್ ಕ್ಲೀನಿಂಗ್ ಮಾಡೋದೇ ಆಯಿತು. ಅಂದರೆ ತುಂಬ ದಿನ ಆಗಿತ್ತು. ಕಿಚನ್ ಕಂಪ್ಲೀಟ್ ಆಗಿ ಮೆಸ್ಸಿ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಫಂಕ್ಷನ್ ಎಲ್ಲ ಇತ್ತಲ್ವಾ, ಆಚೆ ಹೋಗೋದು ಅದು ಇದು ಅಂತ ಅದೇ ಆಗ್ತಾ ಇತ್ತು. ಕಿಚನ್ ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾನೆ ಇರಲಿಲ್ಲ. ಮಾಡ್ತಾ ಇದ್ದೆ, ಸ್ವಲ್ಪ ಮೇಲೆ ಮೇಲೆ ಮಾಡ್ತಾ ಇದ್ದೆ. ಹಾಗೆ ಆದ್ರೂ ಕೂಡ ಅಷ್ಟೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದು. ಅವಳು ಸ್ವಲ್ಪ ಮೇಲ್ಮೇಲೆ ಈ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ಲು ಅವಾಗವಾಗ. ಡೀಪ್ ಕ್ಲೀನ್ ಅಂತ ಮಾಡಿರಲಿಲ್ಲ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಮಕ್ಕಳಿಗೆ. ನನಗೆ ಸ್ಕೂಲ್ ಸ್ಟಾರ್ಟ್ ಆದರೆ ನನ್ನ ರುಟೀನ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಒಂದು 6:30-7 ಗಂಟೆಗೆಲ್ಲ ಎದ್ದೇಳ್ತಿದ್ದೆ ಬೆಳಿಗ್ಗೆ. ಆರಾಮಾಗಿ ಬ್ರೇಕ್ಫಾಸ್ಟ್ ಎಲ್ಲ ನಡೀತಾ ಇತ್ತು, ಮಾಡ್ತಾ ಇದ್ದೆ. ಇನ್ನು ಏನಂತ ಹೇಳಿದರೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಇನ್ನು 5:30ಗೆ ಎದ್ದೇಳಬೇಕಾಗತ್ತೆ. ಬೆಳಗಿನ ರೂಟೀನ್ ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಅಂದರೆ ಬ್ರೇಕ್ಫಾಸ್ಟ್ ಆಗಬೇಕು, ಮಧ್ಯಾಹ್ನ ಲಂಚ್ ಬಾಕ್ಸ್ ರೆಡಿ ಆಗಬೇಕು, ಹಸ್ಬೆಂಡ್ ಲಂಚ್ ಬಾಕ್ಸ್ ತಗೊಂಡೋಗ್ತಾರೆ, ಅವರಿಗೆ ಕೂಡ ರೆಡಿ ಮಾಡಿ ಕೊಡಬೇಕು. ಈ ಥರ ಇರುತ್ತೆ, ಕಂಪ್ಲೀಟ್ ಆಗಿ ರೂಟೀನ್ ಚೇಂಜ್ ಇರುತ್ತೆ. ಸೊ ಆ ಟೈಮಲ್ಲಿ ಕಿಚನ್ ಕಂಪ್ಲೀಟ್ ಆಗಿ ಕ್ಲೀನ್ ಇಲ್ಲ ಅಂತ ಹೇಳಿದರೆ ನನಗೆ ಬೆಳಿಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಮೂಡಿರಲ್ಲ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ಇನ್ನು ನಾಳೆ ಬೆಳಿಗ್ಗೆಯಿಂದ ನನ್ನ ಅಂದರೆ ಹಿಂದಿನೊಂದು ಬ್ಯಾಕ್ ಟು ನಾರ್ಮಲ್ ರುಟೀನ್ ಅಂತ ಹೇಳ್ಬೋದು. ಅಂದರೆ 2 ತಿಂಗಳ ಹಿಂದೆ ಯಾವ ಥರ ರುಟೀನ್ ಇತ್ತು ಅದೇ ಥರ ರುಟೀನ್ ನಾಳೆಯಿಂದ ವಾಪಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಇದೆ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೆ ಅಲ್ವಾ, ಸುಸ್ತಾಗ್ತಾ ಇದೆ ಸ್ವಲ್ಪ, ಹಾಗೆ ತಲೆನೋವು ಕೂಡ ಆಗ್ತಾ ಇದೆ. ಒಂದು ಸ್ಟ್ರಾಂಗ್ ಟೀ ಕುಡಿಬೇಕು ಅಂತ ಅಡುಗೆ ರೂಮಿಗೆ ಬಂದಿದ್ದೀನಿ. ನಮ್ಮ ಮಾಧವಿ ಏನು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ಅವಳು ಬ್ರೆಡ್ ಆಮ್ಲೆಟ್ ಮಾಡ್ತಾಳೆ, ನಾನು ನನಗೆ ಟೀ ಮಾಡ್ತೀನಿ, ಅವಳಿಗೆ ಕಾಫಿ ಬೇಕಂತೆ ಕಾಫಿ ಮಾಡಿಕೊಡ್ತೀನಿ. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ ನಮ್ಮ ಮಾಧವಿ. ಮನೆಯಲ್ಲಿ ಬ್ರೆಡ್ ಹಾಗೆ ಎಗ್ಗಿದ್ರೆ ಈ ಥರ ಸಂಜೆಗೆಲ್ಲ ಮಾಡ್ತಾಳೆ ಅವಳು. ಅವಳಿಗೆ ತುಂಬ ಇಷ್ಟ, ತುಂಬ ಇಷ್ಟಪಡ್ತಾಳೆ ಬ್ರೆಡ್ ಆಮ್ಲೆಟನ್ನು ಅವಳು. ಸೊ ಹಾಗಾಗಿ ಮಾಡ್ತಾಯಿದ್ದಾಳೆ. ಉಪ್ಪು ಖಾಲಿಯಾಗಿತ್ತು, ಹಾಗಾಗಿ ಅಂದರೆ ಪುಡಿ ಉಪ್ಪು ಖಾಲಿಯಾಗಿತ್ತು. ಸೊ ಕಲ್ಲುಪ್ಪನ್ನು ಈ ರೀತಿ ನಾನು ಪ್ಲೇಟಲ್ಲಿ ಪುಡಿ ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ಕಲ್ಲುಪ್ಪು ಪುಡಿ ಮಾಡಬೇಕಿದ್ರೆ ನಮ್ಮ ಅಮ್ಮ ನೆನಪಾಯ್ತು ನನಗೆ. ಅಮ್ಮ ನಾವು ಚಿಕ್ಕವರು ಇರಬೇಕಿದ್ರೆ ಈ ಥರ ಆಮ್ಲೆಟ್ ಎಲ್ಲ ಮಾಡಬೇಕಿದ್ರೆ ಪುಡಿ ಉಪ್ಪು ಬೇಕಾಗತ್ತಲ್ವಾ, ಅವಾಗ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ. ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನಂತ ಅಂದ್ಬಿಟ್ಟು. ಆದರೆ ನಮ್ಮನೆಗೆ ತರ್ತಾ ಇದ್ದಿದ್ದು ಮಾತ್ರ ಕಲ್ಲುಪ್ಪೆ ತರ್ತಾ ಇದ್ರು. ಸೊ ಈ ಥರ ಆಮ್ಲೆಟ್ ಎಲ್ಲ ಮಾಡಬೇಕಿದ್ರೆ ಈ ಥರ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಗ್ಲಾಸ್ ತೊಗೊಂಡ್ರೆ ಸ್ಟೀಲ್ ಲೋಟ ತೊಗೊಂಡು ಅದರಿಂದ ಈ ಥರ ಪೌಡ್ರ್ ಮಾಡ್ತಾ ಇದ್ರು. ನನಗೆ ಇವಾಗ ತಟ್ಟೆ ಒಂದ್ಸಲ ನೆನಪಾಯ್ತು. ಅಮ್ಮ ಈ ಥರ ಪುಡಿ ಮಾಡಿ ನಮಗೆ ಆಮ್ಲೆಟ್ ಎಲ್ಲ ಮಾಡಿಕೊಡ್ತಾ ಇದ್ರು. ಒಂದು 2 months ಬ್ಯಾಕ್ ನನಗೆ ಒಂಥರ ಏನೋ ಈ ಬಾಡಿ ಎಲ್ಲ ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾ ಇತ್ತು. ಡಾಕ್ಟರ್ ಹತ್ರ ಹೋಗಿದ್ನ, ಆವಾಗ ಈ ಟಾನಿಕ್ ಕೊಟ್ಟಿದ್ರು, ಐರನ್ ಆ್ಯಂಡ್ ವಿಟಮಿನ್ ಸಿ ಇರುವಂತಹ ಒಂದು ಟಾನಿಕ್ ಕೊಟ್ಟಿದ್ರು. ಇದನ್ನು ತಗೋತಾ ಇದ್ದರೆ ಕಡಿಮೆ ಆಗುತ್ತೆ ಸುಸ್ತು ಅಂತ ಅಂದ್ಬಿಟ್ಟು, ಬೋನೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ರ. ನಾನೊಂದು 2 times ತೊಗೊಂಡಿದ್ದೀನಿ ಅಷ್ಟೇ. ಹಾಗೇ ಮೇಲೆ ಕಿಚನ್ ಮೇಲ್ಗಡೆ ಶೆಲ್ಫಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಎತ್ತಿಟ್ಟಿದ್ದೆ. ಸೊ ಅಲ್ಲೇ ಇತ್ತು. ಇವತ್ತು ಕ್ಲೀನ್ ಮಾಡಬೇಕಿದ್ರೆ ಸಿಕ್ತು, ಹಿಂದ್ಗಡೆ ಇತ್ತು. ಬಾಟ್ಲೆಲ್ಲ ಇತ್ತಲ್ವ ಅಲ್ಲಿ ಡಬ್ಬ ಎಲ್ಲ ಇಟ್ಟಿದ್ದೀನಿ, ಅದೇ ಹಿಂದ್ಗಡೆ ಇತ್ತು. ಇವತ್ತು ಸಿಕ್ತು. ಒಂದು 10 ml ಕುಡಿದಿದ್ದೀನಿ ಅಷ್ಟೇ.
ಮತ್ತು ಕುಡಿಲೇ ಇಲ್ಲ, ಹಾಗೆ ಇದನ್ನು ವಾಪಸ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು ಸಿರಪ್ ಅಂತ ಹೇಳಿದರು ಡಾಕ್ಟ್ರು, ಕೊಡಬೇಕಿದ್ರೆ ಮಿಸ್ ಮಾಡಬೇಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಎಕ್ಸ್ಪೈರಿ ಡೇಟ್ ಇದೆ, ಇನ್ನೂ ಕೂಡ 10 years ಇದೆ. ಸೊ ಹಾಗಾಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಯುರ್ವೇದಿಕ್ ಇದು, ಹಾಗಾಗಿ ಏನು ಸೈಡ್ ಎಫೆಕ್ಟ್ ಎಲ್ಲ ಇರಲ್ಲ ಅಲ್ವಾ, ಆರಾಮಾಗಿ ತೊಗೋಬೋದು. ಇನ್ನು ಇವತ್ತಿಂದ ಕಂಟಿನ್ಯೂ ಮಾಡಬೇಕು. ಹಾಗೆ ಇವತ್ತಿನ ಸಂಜೆ ಸ್ನ್ಯಾಕ್ಸ್ ಬ್ರೆಡ್ ಆಮ್ಲೆಟ್, ಆಮೇಲೆ ಟೀ ಕಾಫಿ. ನನಗೆ ಟೀ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ, ಹಾಗೆ ನಮ್ಮ ಮಾಧವಿಗೆ ಲೈಟಾಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡಿದರೆ ಕುಡಿಯಲ್ಲ ಅವಳು, ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಟೀ. ಇದು ಇವತ್ತಿನ ಸಂಜೆಯ ಸ್ನ್ಯಾಕ್ಸ್. ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು. ನನ್ನ ಮಗಳು ಅವಳ ಸೇವಿಂಗ್ಸ್ ಹಣವನ್ನು ನನ್ನ ಕೈಲಿ ಕೊಟ್ಬಿಟ್ಟು ಅಪ್ಪನಿಗೆ ಗೊತ್ತಾಗದೇ ಇರೋ ರೀತಿ ಒಂದು ಕೇಕ್ ತನ್ನಿ ಅಂತ ಹೇಳಿ ಕಳಿಸಿದ್ಲು. ಸೊ ಪೇಟೆಗೆ ಹೋಗಿಬಿಟ್ಟು ರೆಡ್ ವೆಲ್ವೆಟ್ ಕೇಕ್ ತಂದಿದ್ದೆ. ಇದವರಿಗೆ ಸರ್ಪ್ರೈಸ್, ಅವರಿಗೆ ಗೊತ್ತಿರಲಿಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಬರ್ತ್ಡೇ ಇತ್ತು, ಬೆಳಗ್ಗಿಂದ ಹೇಳ್ತಾ ಇದ್ರು ಬರ್ತ್ಡೇ ಅಂತ ಅಂದ್ಬಿಟ್ಟು. ಸೊ ಈ ಥರ ಕೇಕ್ ಎಲ್ಲ ತಂದು ಕಟ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.